ಏನು ಕ್ರಿಕೆಟ್ದು ಇವತ್ತಿನ ದಿನ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಶಾಸಕರ ವಿಚಾರ ಜೊತೆಗೆ ಮೊಬೈಲ್ ಆನ್ಲೈನ್ ಗೇಮ್ಸ್ ಇಟ್ ಈಸ್ ಎ ಹ್ಯೂಜ್ ಸೋಷಿಯಲ್ ಬರ್ಡನ್. ನನ್ನಲ್ಲಿ ಹುಡುಗರು ಬಂದು ಆಡ್ತಿರೋರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಸೈಕಾಲಜಿಕಲ್ ವೀಕ್ನೆಸ್. ಅದನ್ನು ಯಾವ ರೀತಿ ತೆಗೆದುಕೋಬೇಕು ಅಂತ ನಾನು ಹ್ಯಾವಿಂಗ್ ಎ ಡಿಸ್ಕಷನ್ ವಿತ್ ಸೈಕ್ಯಾಟ್ರಿಸ್ಟ್. ಈಗ ನನಗೆ ಸಹಕಾರ ಬರಬೇಕಾಗಿರುವಂಥದ್ದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು. ಸೊ ಹಾಗಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋಂಥದ್ದು ಏನು ಅಂತಂದ್ರೆ, ಯಾರ್ಯಾರು ಹೂ ಆರ್ ವಿಕ್ಟಿಮ್ಸ್ ಆಫ್ ದಿಸ್ ಆನ್ಲೈನ್ ಮೊಬೈಲ್ ಗೇಮ್ಸ್ ಅಂಡ್ IPL ಬೆಟ್ಟಿಂಗ್ ಅವರೆಲ್ಲರೂ ಬರ್ಲಿಕ್ಕೆ ರೆಡಿ ಇದ್ದಾರೆ. ದೇ ಕಾಂಟ್ ಬಿ ಎಕ್ಸ್ಪೋಸ್ಡ್. ಯಾವ ರೀತಿ ಅದನ್ನ ತೆಗೆದುಕೋಬೇಕು ಅನ್ನೋದನ್ನ ಹೆಚ್ಚಿನ ಅಂಶವನ್ನ ಕೊಟ್ಟು ಮೆಡಿಕಲಿ ಅಂಡ್ ಆಲ್ಸೋ ಬೇಸಿಕಲಿ ಹ್ಯೂಮನ್ ಟಚ್ ಇಟ್ಕೊಂಡು ಹ್ಯಾಂಡಲ್ ಮಾಡೋಂಥದ್ದಾಗಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ ವಿಶೇಷವಾದಂತ ಒಂದು ಕಾಯ್ದೆನೇ ತರಬೇಕು, ಸರಿಯಾದಂತ ಶಿಕ್ಷೆ ಆಗಬೇಕು. ಸಾಮಾನ್ಯ ಪೊಲೀಸ್ ಹೋಗ್ತಾರೆ, ಒಂದು FIR ಹಾಕ್ತಾರೆ, ಕೈ ತೊಳ್ಕೊಂಡ್ರೆ ಏನೇನು ಪ್ರಯೋಜನ ಇಲ್ಲ. ಒಂದು ಯೋಚನೆ ಮಾಡಿ ಒಂದು ಕಾಯ್ದೆ ತನ್ನಿ. ಇದನ್ನು ಸ್ಟಾಪ್ ಮಾಡದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ಸಭಾಧ್ಯಕ್ಷರೇ, ಹೋಮ್ ಮಿನಿಸ್ಟರ್ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಂದೊಂದು ಸಜೆಷನ್ ಸರ್ಕಾರಕ್ಕೆ. ನಮ್ಮಲ್ಲಿ ಒಬ್ಬ ತುಮಕೂರಿನಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ಇದ್ದ, ಅವನ ಮಗ ಆಡ್ತಿದ್ದ. ಅಪ್ಪ ಅಮ್ಮ ಅವನು ನಿಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟರು, ಬೆಟ್ಟಿಂಗ್ ನ ಅಪ್ಪ ಅಮ್ಮನೇ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ತಿರ್ಗಾ ಈಗ ಅಪ್ಪ ಮಗ ಎಲ್ಲರೂ ಬಿಕಾರಿಯಾಗಿ ಈಗ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿ ಹೋಗಿದೆ. ಅದರಿಂದ ನಾನು ಹೋಮ್ ಮಿನಿಸ್ಟರ್ಗೆ ವಿನಂತಿ ಮಾಡ್ತೀನಿ, ಇಲ್ಲ ಕ್ರಿಕೆಟ್ ಬ್ಯಾನ್ ಮಾಡಿ, ಇಲ್ಲ ಬೆಟ್ಟಿಂಗ್ ಬ್ಯಾನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಇಲ್ಲ ನಿಲ್ಸಕ್ಕಾಗಲ್ಲ. ಇದು ಅಶೋಕ್ ಅವರು ಹೇಳಿದಂಗೆ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ನಾಯಕರು ಒಂದು ದೊಡ್ಡ ದಂಧೆ ಇದೆ, ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು ಇನ್ವಾಲ್ವ್ ಮಾಡಬೇಡಿ. ಎಲ್ಲ ಸದಸ್ಯರು ಈ ವಿಚಾರದಲ್ಲಿ ಒಂದಿದ್ದಾರೆ. ವಿ ಆರ್ ಅಗೇನ್ಸ್ಟ್ ಬೆಟ್ಟಿಂಗ್ ಆಫ್ ಎನಿ ಕೈಂಡ್. ಆದರೆ ಸರ್ಕಾರಗಳು ಅರ್ಗಜ್ಞಾನೇಂದ್ರ ಸಾಹೇಬ್ರು ಹೇಳ್ದಂಗೆ ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕ್ಲಿಯರ್ ಆಗಿ ಗೇಮ್ ಆಫ್ ಚಾನ್ಸ್ ಮತ್ತೆ ಗೇಮ್ ಆಫ್ ಸ್ಕಿಲ್ ಅನ್ನ ಡಿಫೈನ್ ಮಾಡಿದ್ರೆ ಮಾತ್ರ ಇದು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹೋದ ಸರ್ಕಾರದಲ್ಲೂ ಒಂದು ಕಾಯ್ದೆಯನ್ನ ತರಲಿಕ್ಕೆ ಪ್ರಯತ್ನ ಪಟ್ಟರು, ಅದಕ್ಕೆ ಸ್ಟೇ ಬಂತು. ಅದು ತಮಿಳುನಾಡು ಜಡ್ಜ್ಮೆಂಟ್ ಇದೆ ಅಂದ್ಬಿಟ್ಟು ಯಾಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಇದು ಕೇಂದ್ರ ಸರ್ಕಾರದವರು ಸ್ವಲ್ಪ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ಮಾಡಿ ಇದು ಡೆಫಿನಿಷನ್ ಅನ್ನ ನಾವು ಮಾಡಿಲ್ಲ ಅಂದ್ರೆ ಅಧ್ಯಕ್ಷರೇ ಇದು ನಡ್ಕೊಂಡು ಹೋಗ್ತದೆ. ಇದಕ್ಕೆಲ್ಲಾನು ವೆದರ್ ಇಟ್ ಈಸ್ ಆನ್ಲೈನ್ ರಮ್ಮಿ, ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್, ಇದಕ್ಕೆಲ್ಲ ಏನಂತಾರೆ ಅಧ್ಯಕ್ಷರೇ, ರಿಯಲ್ ಮನಿ ಗೇಮಿಂಗ್ ಅಂತ ಸೆಕ್ಟರ್ ಇದೆ. ಆಸ್ ಪರ್ ಗವರ್ಮೆಂಟ್ ಆಫ್ ಇಂಡಿಯಾ, this sector currently is estimated at 1.6 lakh crores. Legitimate sir, illegitimate ಇದಕ್ಕಿಂತ 4 ಪಟ್ಟಿರಬಹುದು. ಇದರಿಂದ ಗವರ್ಮೆಂಟ್ ಆಫ್ ಇಂಡಿಯಾ TDS ಎಷ್ಟು ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ TDS ಬಿಟ್ವೀನ್ ಫೈನಾನ್ಷಿಯಲ್ ಇಯರ್ 2024 and 28 ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ ಅಧ್ಯಕ್ಷರೇ? ಸುಮಾರು 7,000 ಕೋಟಿ ರೂಪಾಯಿ. ಮತ್ತೆ GST ಕಾಂಟ್ರಿಬ್ಯೂಷನ್ estimated between financial year 2024 to 28 ಅಂದ್ರೆ ಈ ವರ್ಷದಿಂದ ಇಟ್ಕೊಂಡು ಮುಂದಿನ 4 ವರ್ಷದಲ್ಲಿ GST contribution from the real money gaming sector is going to be 74,000 crores. ಇದನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಮತ್ತೆ ಗೇಮಿಂಗ್ ಸೆಕ್ಟರ್ ಅವರು ನಿಯಂತ್ರಣ ಆಗ್ಬೇಕು ಅಂತ ಇದ್ದಾರೆ. ಈಗ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, GST ಹಾಕ್ತಾ ಇರೋದ್ರಿಂದ 28% GST ಇದೆ ಅಧ್ಯಕ್ಷರೇ. ಈಗ ಯಾರು ಮುಂಚೆ ಇಲ್ಲಿ ಇಂಡಿಯನ್ ಗೇಮಿಂಗ್ ಕಂಪನೀಸ್ ಮೇಲೆ ಆಡ್ತಾ ಇದ್ರು, ಇವಾಗ ಚೈನಾ, ಈಸ್ಟರ್ನ್ ಯುರೋಪಿಯನ್ ಸರ್ವರ್ಸ್ ನಲ್ಲಿ ಆಡ್ತಾ ಇದ್ದಾರೆ ಅಧ್ಯಕ್ಷರು. ಏನು ನಿಯಂತ್ರಣ ಇಲ್ಲ ಇದ್ರ ಮೇಲೆ. ಸೊ ನೀವು ಹೇಳ್ದಂಗೆ ತುಮಕೂರಿನಲ್ಲಿ ಇರ್ಬೋದು, ಬೀದರ್ ನಲ್ಲಿ ಇರ್ಬೋದು, ಚಿತ್ತಾಪುರ್ನಲ್ಲಿ ಇರ್ಬೋದು, ದುಡ್ಡು ಕಳ್ಕೊತಾ ಇದ್ದಾರೆ, ಆಸ್ತಿ ಕಳ್ಕೊತಾ ಇದ್ದಾರೆ. ಸೊ ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂದ್ರೆ ಸ್ವಲ್ಪ ಆಳವಾಗಿ ಹೋಗ್ಬೇಕು ಅಧ್ಯಕ್ಷರೇ. ಸುಮ್ಮನೆ ಹೀಗೆ ಚರ್ಚೆ ದೇರ್ ಇಸ್ ಆಲ್ಸೋ ಪ್ಯಾರಲಲ್ ಎಕನಾಮಿ ರನ್ನಿಂಗ್, ವೈಟ್ ಎಕನಾಮಿ ಆಸ್ ವೆಲ್ ಆಸ್ ಬ್ಲಾಕ್ ಎಕನಾಮಿ ಆಫ್ lakhs of crores running. ಅದಕ್ಕೆ ಇದು ಇಷ್ಟು ಮೌಲ್ಯ ಇದೆ ಅಧ್ಯಕ್ಷರೇ ಇದಕ್ಕೆ.